ಎಲ್ಲರಿಗೂ ನಮಸ್ಕಾರ. ತ್ರಿಪುರಾಂತಕ ಶಿವಾಚಾರ್ಯರು, ತ್ರಿಪುರಾಂತಕ ಜಂಗಮ ಮಠ, ಗುರುಸ್ಥಳ ಧರ್ಮದ ನಿರಂಜನ ಶೂನ್ಯ ಪೀಠ, ಸನಾತನ ವೀರಶೈವ ಧರ್ಮದ ಸಂಶೋಧನಾ ಅಧ್ಯಯನ ಕೇಂದ್ರ ಮತ್ತು ವೀರಶೈವ ಸಂಸ್ಕೃತಿ ಪ್ರಸಾರ ಕೇಂದ್ರ, ಬೇಡ ಜಂಗಮ ಪೀಠ, ಈ ಎಲ್ಲ ಹೆಸರುಗಳಿಂದ ಕರೆತಿರ್ತಕ್ಕಂಥ ಈ ನಮ್ಮ ಧರ್ಮಪೀಠದಿಂದ ಇವತ್ತಿನ ಪ್ರವಚನವನ್ನು ಪ್ರಾರಂಭ ಮಾಡೋಣ. ಈಗ ನಾವು ಇವತ್ತಿನ ಕಾಲದಲ್ಲಿ ಕೇವಲ ಬರೀ ಧಾರ್ಮಿಕ ವಿಷಯಗಳನ್ನು ಮಾತ್ರ, ರಾಜಕೀಯವನ್ನು ಬಿಟ್ಟು, ಸಾಮಾಜಿಕ ಬೇರೆ ವಿಷಯವನ್ನು ಬಿಟ್ಟು ಕೇವಲ ಧಾರ್ಮಿಕ ವಿಷಯವನ್ನು ನಾವು ಗಣನೆಗೆ ತಗೊಂಡಾಗ ಬಹಳ ವಿಪರ್ಯಾಸಗಳು, ವಿರೋಧಾಭಾಸಗಳು ಕಾಣ್ತಾ ಇದ್ದಾವೆ. ಮತ್ತು ಧರ್ಮವನ್ನು ಒಂದು ಕಿಂಚಿತ್ತು ಗಣನೆಗೆ ತೆಗೆದುಕೊಳ್ಳದಂತೆ ಧರ್ಮಪೀಠಗಳನ್ನಾಗಲಿ, ಧರ್ಮದ ಮಠಗಳನ್ನಾಗಲಿ, ಧಾರ್ಮಿಕ ಪುರುಷರನ್ನಾಗಲಿ, ಇನ್ಯಾವುದೇ ಮುಖ್ಯವಾಗಿರತಕ್ಕಂಥ ಭಾರತದ ಅನಾದಿಯಿಂದ ಬಂದಂಥ ಮಠಪೀಠ ಸಂಸ್ಕೃತಿಗಳನ್ನು, ಇತಿಹಾಸವನ್ನು ಗಣನೆಗೆ ತೆಗೆದುಕೊಳ್ಳುವುದೇ ಕೇವಲ ಕ್ಷುದ್ರ ಜನಗಳು. ಅದು ಸಹ ಅವರಿಗೆ ಅರ್ಹತೆ ಕೂಡ ಯಾವುದೇ ರೀತಿಯ ಅರ್ಹತೆ ಕೂಡ ಅವರಿಗಿರುವುದಿಲ್ಲ. ಇತಿಹಾಸದ ಪ್ರಜ್ಞೆ ಕೂಡ ಅವರಿಗಿರುವುದಿಲ್ಲ. ಕೊನೆಯ ಪಕ್ಷ ಅವರ ಜನಾಂಗದ ಇತಿಹಾಸ ಅವರಿಗೇ ಗೊತ್ತಿರುವುದಿಲ್ಲ. ಅಂಥ ಅಜ್ಞಾನಿಗಳು, ಅವಿವೇಕಿಗಳು ಮತ್ತು ಧೂರ್ತರು, ಕಪಟಿಗಳು, ವಂಚಕರು, ನಿಜವಾದುದನ್ನು ಅಲ್ಲಗಳೆದು ಸುಳ್ಳನ್ನು ಬಿತ್ತರಿಸ್ತಕ್ಕಂಥವರು ಬಹಳ ಪ್ರಚಾರದಲ್ಲಿ ಇರ್ತಾರೆ. ಮತ್ತು ಅವರಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಭಯ ಇಲ್ಲ. ಮಾಧ್ಯಮಗಳಲ್ಲಿ ಫೇಸ್ಬುಕ್ ಆಗಿರ್ಬೋದು ಅಥವಾ ಇನ್ಯಾವುದೇ ಮಾಧ್ಯಮ ಆಗಿರ್ಬೋದು, ಅವರಿಗೆ ಸುಳ್ಳನ್ನು ಹೇಳಲಿಕ್ಕೆ ಭಯವೇ ಇಲ್ಲ. ಅಂಥ ವಾತಾವರಣವನ್ನು ಅವರು ಸೃಷ್ಟಿ ಮಾಡಿಕೊಂಡಿದ್ದಾರೆ. ಅದಕ್ಕೆ ಕಾರಣ ಏನಂದರೆ, ಪುಂಡರ ಗುಂಪು ಜಾಸ್ತಿ ಇದೆ, ಅವಿವೇಕಿಗಳ ಗುಂಪು ಜಾಸ್ತಿ ಇದೆ, ಅಜ್ಞಾನಿಗಳ ಗುಂಪು ಜಾಸ್ತಿ ಇದೆ ಮತ್ತು ಉತ್ತಮಸ್ಥರ ಗುಂಪು ಕಡಿಮೆ ಇದೆ. ಇದು ಕಾರಣ. ಒಳ್ಳೆಯದು ಸಮಾಜದಲ್ಲಿ ಕಡಿಮೆ ಇದೆ. ಅದು ಮಠ ಆಗಿರ್ಬೋದು, ಸಮಾಜ ಆಗಿರ್ಬೋದು, ಇನ್ಯಾವುದೇ ಪ್ರದೇಶ ಆಗಿರ್ಬೋದು, ಒಂದು ಕಚೇರಿ ಆಗಿರ್ಬೋದು, ಅಲ್ಲಿ ಯಾರೋ ಒಬ್ಬ ಒಳ್ಳೆಯವನಿರ್ಬೋದು, ಅದು ಕೂಡ ಇಲ್ಲದೇ ಇರ್ಬೋದು. ಆದರೆ ಕೆಟ್ಟವರಂತೂ ಎಲ್ಲ ಕಡೆ ತುಂಬಿದ್ದಾರೆ. ಅದೇ ರೀತಿ ಸಮಾಜದಲ್ಲಾಗಿರಲಿ, ಎಲ್ಲೇ ಆಗಿರಲಿ, ಇಂಥವರ ಗುಂಪು ಜಾಸ್ತಿ ಇದೆ. ಸ್ವೇಚ್ಛಾಚಾರಿಗಳ ಗುಂಪು ಜಾಸ್ತಿ ಇದೆ. ಅಧರ್ಮವನ್ನು ಬಿತ್ತರಿಸ್ತಕ್ಕಂಥದ್ದು, ಗುಣಗಾನ ಮಾಡ್ತಕ್ಕಂಥದ್ದು, ಪೋಸ್ಟ್ಗಳನ್ನು ಹಾಕ್ಕೊಂಡು ತಾವು ಮೆರಿತಕ್ಕಂಥದ್ದು, ಇಂಥ ಒಂದು ಪ್ರವೃತ್ತಿ ಸಮಾಜದಲ್ಲಿ ಜಾಸ್ತಿ ಆಗಿದೆ. ಇದನ್ನು ನಾವು ನೋಡಿದಾಗ ಏನನ್ಸುತ್ತೆ ಅಂದರೆ, ಅವರೇ ನಮ್ಮನ್ನು ಕಳ್ಳರ ಸ್ಥಾನದಲ್ಲಿ, ಅಪರಾಧಿಗಳ ಸ್ಥಾನದಲ್ಲಿ ನಿಲ್ಲಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ವೀರಶೈವ ಧರ್ಮ ಸನಾತನವಾಗಿರತಕ್ಕಂಥ ಧರ್ಮ. ಅದರ ಆಳವನ್ನು ಯಾರೂ ಇದುವರೆಗೂ ನೋಡಿಲ್ಲ. ಶರಣರ ವಚನದಲ್ಲೂ ಕೂಡ ಬ್ರಹ್ಮಾಂಡದಿಂದ ಅತ್ತತ್ತ ನಿಮ್ಮ ಶ್ರೀ ಮುಕುಟ, ಪಾತಾಳದಿಂದ ಅತ್ತತ್ತ ನಿಮ್ಮ ಶ್ರೀ ಚರಣ, ಅಗಮ್ಯ ಅಗೋಚರ ಅಪ್ರತಿಮ ಲಿಂಗವೇ, ಇಂಥವೆಲ್ಲ ಇದ ವಚನ. ಇದನ್ನು ನಾವು ವಚನವನ್ನೇ ವಿಸ್ತರಿಸಿ ಹೇಳೋದು ಬೇಡ. ಆದರೆ ವೀರಶೈವ ಧರ್ಮ ಶೈವ ಧರ್ಮದ ಒಂದು ಕವಲು. ಶೈವ ಧರ್ಮವಂತೂ ಭಾಳ ಸನಾತನ ಅಂದರೆ ಸನಾತನ, ಸನಾತನದಲ್ಲಿ ಇನ್ನೂ ಸನಾತನ. ಶಿವನ ಕಾಲವೇ ಬೇರೆ. ಅದನ್ನು ಊಹೆ ಮಾಡಲಿಕ್ಕೂ, ಇನ್ನೂ ಇತಿಹಾಸಕ್ಕೂ ಕೂಡ ಶಿವನ ಕಾಲ ನಿಲುಕಿಲ್ಲ. ಸಾಕಷ್ಟು ಇತಿಹಾಸಕಾರರು, ಸಂಶೋಧನಕಾರರು ಪ್ರಯತ್ನ ಮಾಡಿದರೂ ಕೂಡ ಅದು ವಿಜ್ಞಾನಕ್ಕೂ ಕೂಡ ಇತಿಹಾಸಕ್ಕೂ ನಿಲುಕಿಲ್ಲ ಅದು ಅಂತಕ್ಕಂಥದ್ದು ಬಹಳ ಸ್ಪಷ್ಟ ಮಾಹಿತಿ. ಇಂಥ ಕಾಲದಲ್ಲಿದ್ದ ಶಿವ ಅಂತ ಹೇಳಲಿಕ್ಕೆ ಕೂಡ ಆಗೋದಿಲ್ಲ. ಅಂಥ ಕಾಲದಲ್ಲಿ ಶಿವ ಇದ್ದ, ಶಿವನ ಸಂಪ್ರದಾಯ ಇತ್ತು, ಶಿವಯೋಗಿಗಳು ಇದ್ದರು.
ಅಂಥ ಒಂದು ಶಿಷ್ಟ ಸಂಪ್ರದಾಯ ನಮ್ಮ ಭಾರತದಲ್ಲಿ ಈಗ ಏನು ಕೆಲವರು ಹೇಳ್ತಾರೆ, ನಾವು ಬುಡಕಟ್ಟು ಜನಾಂಗ, ನಾವೇ ಮೊದಲು ಹುಟ್ಟಿದ್ವಿ, ನಮ್ಮಿಂದಲೇ ಎಲ್ಲ ಆಯಿತು ಅಂತೇನು ಹೇಳ್ತಾರೆ. ನಾವು ಹುಟ್ಟೋಕ್ಕಿಂತ ಮುಂಚೆ ಇರಲಿಲ್ಲ ಪ್ರಪಂಚ ಅಂತೇನು ಹೇಳ್ತಾ ಇದ್ದಾರೋ, ಅಂಥವರ ಕಾಲಕ್ಕಿಂತಲೂ ಕೂಡ ಈ ಶೈವ ಧರ್ಮ ಅಷ್ಟು ಸನಾತನವಾದ್ದು. ಅಂದರೆ ಸಮಾನಾಂತರವಾಗಿ ಆ ಶಿವನಿದ್ದ, ಶಿವ ಅಂತಕ್ಕಂಥ ಕಲ್ಪನೆ ಹೇಗೆ ಬಂತೋ ಈ ಭಾರತದಲ್ಲಿ ಗೊತ್ತಿಲ್ಲ. ಆದರೆ ಪ್ರಪಂಚದಾದ್ಯಂತ ಇರತಕ್ಕಂಥ ಶಿವಲಿಂಗಗಳನ್ನು, ಶೈವ ಧರ್ಮವನ್ನು ನೋಡಿದಾಗ ವಿಸ್ಮಯವಾಗುತ್ತದೆ. ಮುಖದ ಮೇಲೆ, ಬಾಯಿ ಮೇಲೆ, ತಲೆ ಮೇಲೆ, ಕಣ್ಣು ಮೇಲೆ, ಎಲ್ಲಿ ಮೈಕೈ ಎಲ್ಲ ತಡವರಿಸ್ಕೊಂಡ್ರೂ ತೀರದು, ಅಷ್ಟು ರೋಮಾಂಚನ ಆಗುತ್ತೆ. ಶಿವನ ಒಂದು ಪ್ರಭಾವ, ಶಿವ ಧರ್ಮದ ಪ್ರಭಾವ, ಶಿವಲಿಂಗಗಳ ಪ್ರಭಾವ, ಅಂಥ ಒಂದು ಬೃಹದಾಕಾರವಾಗಿರ್ತಕ್ಕಂಥ ಪ್ರಪಂಚವ್ಯಾಪಿಯಾಗಿರ್ತಕ್ಕಂಥ ವೈಶ್ವಾನರನ ತೆರದಲ್ಲಿ ಹರಡಿಕೊಂಡಿರ್ತಕ್ಕಂಥ ಇಂಥ ಒಂದು ಸಂಸ್ಕೃತಿಯನ್ನು ಇವತ್ತು ಬಹಳ ಕೇವಲವಾಗಿ ಜರಿತಾ ಇದ್ದಾರೆ. ಅದರಿಂದ ಹುಟ್ಟಿರ್ತಕ್ಕಂಥ ವೀರಶೈವ ಧರ್ಮವನ್ನು ಜರಿತಾ ಇದ್ದಾರೆ ಅಂದರೆ ಇದಕ್ಕೆ ಯಾರು ಕಾವಲು? ಇದಕ್ಕೇನು ಪೊಲೀಸ್ನವ್ರು ಬೇಕಾ, ಮಿಲಿಟ್ರಿ ಬೇಕಾ, ಇನ್ನೊಂದು ಯಾವುದಾದ್ರು ಸೈನ್ಯ ಬೇಕಾ, ಅಥವಾ ಮತ್ತೆ ಏನಾದ್ರು ಸಮಾಜದಲ್ಲಿ ಇಲ್ಲ ನೀವೀಗ ಯಾಕೆ ಹಿಂಗಂತ ಇದ್ದೀರಿ, ಶೈವ ಧರ್ಮ ವೀರಶೈವ ಧರ್ಮ ಭಾಳ ಹಳೆಯವು ಅಂತ ಏನಾದ್ರು ಮತ್ತೆ ಅದಕ್ಕೇನಾದ್ರು ಮತ್ತೊಂದು ಗಲಾಟೆ ಆಗಬೇಕಾ, ಯುದ್ಧ ಆಗಬೇಕಾ? ಇಂಥ ಒಂದು ಪ್ರಶ್ನೆಗಳು ನಮ್ಮಲ್ಲಿ ಮೂಡ್ತವೆ. ಯಾಕಂದರೆ ಇಂಥ ಗೊಂದಲಗಳನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ. ಯಕಚಿತ್ ಕೇವಲ ಏನೂ ಕೂಡ ಓನಾಮ ಕೂಡ, ಧರ್ಮದ ಓನಾಮ ಕೂಡ ಗೊತ್ತಿಲ್ಲದೆ ಇರತಕ್ಕಂಥ ಬಾಲಿಶರು ಇವತ್ತು ಬಹಳ ಪ್ರಚಾರದಲ್ಲಿ ಬಂದು ಧಾರ್ಮಿಕ ಪುರುಷರನ್ನು, ಸನಾತನ ಜನಾಂಗವನ್ನು ಬಹಳ ತೀವ್ರವಾಗಿ ನಿಂದಿಸ್ತಕ್ಕಂಥದ್ದು, ನೋಯಿಸ್ತಕ್ಕಂಥದ್ದು ಮಾಡ್ತಾ ಇದ್ದಾರೆ. ಇದಕ್ಕೆ ಜನಾಂಗಗಳ ಮಧ್ಯೆ ಯುದ್ಧ ಆಗುವಷ್ಟು ಅವರು ಮನಸ್ಸನ್ನು ಕೆರಳಿಸ್ತಾ ಇದ್ದಾರೆ. ಆದರೆ ಯಾವುದೇ ಕಾರಣಕ್ಕೂ ಕೂಡ ಸನಾತನ ವೀರಶೈವರಿಗೆ, ಅಂದರೆ ವೀರಶೈವದ ಪ್ರತಿನಿಧಿಗಳು ಜಂಗಮರು ಹೇಳ್ತಾರೆ, ವೀರಶೈವರು ನೀವು ಪೋಸ್ಟ್ ಹಾಕ್ತೀರಿ, ಆದರೆ ನಿಮಗೆ ಇತರ ಲಿಂಗಾಯತರು ಯಾರೂ ಕೂಡ ಪ್ರತಿಕ್ರಿಯೆ ಕೊಡಲ್ಲ, ಆದ್ದರಿಂದ ನಿಮ್ಮದೇನು ಲೆಕ್ಕಕ್ಕಿಲ್ಲ ಅನ್ನೋ ರೀತಿಯಲ್ಲಿ ಹಾಕ್ತಾರೆ. ಈಗ ಬ್ರಾಹ್ಮಣರಿದ್ದಾರೆ, ನಾನು ಅವ್ರಿಗೆ ಹೇಳ್ತೀನಿ ಉತ್ತರ, ಯಾಕಂದ್ರೆ ಉತ್ತರ ಕೊಡಬೇಕು. ನಾವು ಫೇಸ್ಬುಕ್ಕಲ್ಲಿ ಬರ್ಕೊಂತ ಕೂತ್ಕೊಂಡ್ರೆ ಅವರು ಕೊಬ್ಬುತ್ತಾರೆ, ಬರೀತಾ ಅವನೊಂದು ಬರೆಯೋದು, ನಾವೊಂದು ಬರೆಯೋದು, ಅದು ಬೇಕಿಲ್ಲ. ನಾನು ಈ ಒಂದು ಮುಖಾಮುಖಿ ಮಾಧ್ಯಮದಲ್ಲೇ ಅವರಿಗೆ ಉತ್ತರ ಕೊಡಬಲ್ಲೆ. ಯಾಕಂದರೆ ಸಾಕಷ್ಟು ಆಧಾರಗಳಿದ್ದಾವೆ. ಯಾವುದೇ ರೀತಿಯಾಗಿರ್ತಕ್ಕಂಥ ಮುಜುಗರ ಆಗಲಿ, ಭಯ ಆಗಲಿ ಯಾವುದೂ ಕೂಡ ಇಲ್ಲ. ಅಷ್ಟು ಆಧಾರಗಳಿದ್ದಾವೆ. ಮತ್ತು ಭೌತಿಕವಾಗಿ ನಾವೇ ಇದ್ದೇವೆ. ವೀರಶೈವ ಜಂಗಮರಿದ್ದರೆ ಮುಗಿದೋಯ್ತು, ಇನ್ನು ಯಾವುದೇ ದಾಖಲೆ ಬೇಕಿಲ್ಲ, ಏನಿಲ್ಲ. ನಾವೇ ಇದ್ದ ಮೇಲೆ, ನಾವಿದ್ದರೆ ನಮ್ಮ ಚರಿತ್ರೆ ಯಾರಾದರೂ ಬರೀಲಿಕ್ಕೆ ಸಾಧ್ಯ. ನಾವೇ ಇಲ್ದಿದ್ದ ಮೇಲೆ ಯಾರು ಬರೀತಾರೆ? ಹೀಗಾಗಿ ಯಾವನೇನೇ ಬರೆದರೂ ಕೂಡ ಅವು ನಿಜವಲ್ಲ. ಅವುಗಳನ್ನು ನಂಬಿಕೊಂಡು ಅವ್ರು ಬರೆದಿದ್ದೇ ಅಂತಿಮ, ಅದು ಸತ್ಯ ಅಂತ ಭ್ರಮಿಸಿದ್ದಾರಲ್ಲ, ಅವರಿಗೆ ನಮ್ಮ ಉತ್ತರ ಏನಂದರೆ, ಅವರು ಬರೆದಿರ್ತಕ್ಕಂಥ ಯಾವುದೂ ಕೂಡ ಸರಿ ಇಲ್ಲ, ಸಮಂಜಸ ಇಲ್ಲ, ಎಲ್ಲವನ್ನು ಕೂಡ ತಿರುಚಿ ಪುರುಚಿ ಕೆಡಿಸಿ ಹಾಕಿದ್ದಾರೆ. ಆದ್ದರಿಂದ ನಾವು ಆ ಸಂಶೋಧನೆಗಳನ್ನು ನಾವು ಯಾವುದೇ ಕಾರಣಕ್ಕೂ ಒಪ್ಕೊಳ್ತಕ್ಕಂಥ ಪ್ರಶ್ನೆ ಇಲ್ಲ. ನಮ್ಮ ಚರಿತ್ರೆ ಬೇರೆ ಇದೆ, ಅವ್ರು ಬರೆದಿರ್ತಕ್ಕಂಥದ್ದೇ ಬೇರೆ ಇದೆ. ನಮ್ಮ ವಾಸ್ತವಿಕ ಚರಿತ್ರೆಗೂ ಅವ್ರು ಬರೆದಿರ್ತಕ್ಕಂಥ ಒಂದು ಅಕ್ಷರಗಳಿಗೂ ಯಾವುದೇ ರೀತಿಯಾಗಿರ್ತಕ್ಕಂಥ ಸಾಹಿತ್ಯ ಮತ್ತು ಸಂಶೋಧನೆಗೂ ಒಂದಕ್ಕೊಂದು ಏನು ಸಂಬಂಧ ಇಲ್ಲ. ಆದ್ದರಿಂದ ನಾವು ನಮ್ಮ ಚರಿತ್ರೆಯಿಂದ ಇನ್ನೊಬ್ಬನ ಕೈಯಿಂದ ಬರೆಸಿ ಅದನ್ನು ಒಪ್ಕೊಳ್ತಕ್ಕಂಥ, ಸುಳ್ಳು ಚರಿತ್ರೆಯನ್ನು ಒಪ್ಪತಕ್ಕಂಥ ಮಾತಿಲ್ಲ ಅಂತಕ್ಕಂಥದ್ದು ಇದರ ಒಂದು ಸಾರಾಂಶ. ಹೀಗಾಗಿ ಇವತ್ತು ಸಣ್ಣ ಪುಟ್ಟ ಜನಗಳಿಗೆ ಉತ್ತರ ಕೊಡ್ತಕ್ಕಂಥದ್ದು ಹಿರಿಯರ, ಧಾರ್ಮಿಕರ, ಜವಾಬ್ದಾರಿಯುತ ಧರ್ಮಪೀಠಗಳ ಅಧಿಪತಿಗಳ, ಧರ್ಮದ ವಕ್ತಾರರ, ಧಾರ್ಮಿಕ ಮನ್ನಣೆಯನ್ನು ಪಡೆದಿರತಕ್ಕಂಥ ಜಂಗಮರ. ಅಂದರೆ ಇವತ್ತು ಜಂಗಮರ ಹಿರೇಮಠಗಳಾಗಿರ್ಬೋದು, ಅಥವಾ ಗೃಹಸ್ಥರ, ಸಾಮಾನ್ಯ ಸಂಸಾರಿಕರ
ಜಂಗಮರೇ ಆಗಿರ್ಬೋದು, ಅವರಿಗೆ ಸಾಮಾಜಿಕ ಮನ್ನಣೆ ಇದೆ. ಅವರ ಮಠದ ಮನೆಗಳನ್ನು ಸಾಮಾಜಿಕ ಸಂಸ್ಥೆಗಳು ಅಂತೇಳಿ ಅಂಗೀಕೃತವಾಗಿದ್ದಾವೆ. ಅವು ಪಾರಂಪರಿಕವಾಗಿ ಬಂದಂಥ ಧಾರ್ಮಿಕ ಸಂಸ್ಥೆಗಳು. ಯಾಕಂತಂದರೆ ಇವತ್ತು ಕೆಲವು ಅಜ್ಞಾನಿಗಳಿಗೆ ಗೊತ್ತಿಲ್ಲ ಅಂಥ ಮಾಹಿತಿಯನ್ನು ನಾನು ಹೇಳ್ತಾ ಇದ್ದೇನೆ. ಇವತ್ತಿನ ಜಂಗಮರ ಅಂದರೆ ದೊಡ್ಡ ದೊಡ್ಡ ಮಠಾಧಿಪತಿಗಳು, ಪೀಠಾಧಿಪತಿಗಳು, ಇವರೆಲ್ಲರ ತಂದೆ ತಾಯಿಗಳು ಗ್ರಾಮೀಣ ಜಂಗಮರು. ಅವರು ಸಂಸ್ಕಾರವಂತರಾಗಿ ಇಂದಿನ ಪರಂಪರೆಯನ್ನು ರಕ್ಷಣೆ ಮಾಡ್ಕೊಂಡು ಹೋಗಲಿಲ್ಲ ಅಂತಂದರೆ ಇವತ್ತು ಯಾವ ಮಠಗಳು ಇರ್ತಿರಲಿಲ್ಲ. ಯಾರೋ ಒಬ್ಬ ಬಂದ ಯಾವುದೋ ಮಠಕ್ಕೆ 3 ದಿವಸ ಆಟ ಆಡ್ದ, ಆಮೇಲೆ ಅಲ್ಲೇನೋ ಒಂದು ಇದಾಯಿತು, ಕೋಲಾಹಲ ಆಯಿತು, ಅಲ್ಲೇನೋ ಬದಲಾವಣೆ ಆಯಿತು. ಯಾಕಂದರೆ ಅವರಿಗೆ ಪರಂಪರೆಯಿಂದ ಮಠಗಳನ್ನು ನಡೆಸಲಿಕ್ಕೆ ಅವರಿಗೆ ಜ್ಞಾನ ಇರೋದಿಲ್ಲ. ವೀರಶೈವ ಜಂಗಮರಿಗಾದರೆ ರಕ್ತದಲ್ಲೇ ಬಂದಿರುತ್ತೆ. ಒಬ್ಬ ಸಾಮಾನ್ಯ ಗೃಹಸ್ಥ ಜಂಗಮನಿಗೆ 10 ಜನ ಇತರ ಜಾತಿಯ ಮಠಾಧಿಪತಿಗಳು ತಾಳೆ ಬರಲಾರರು, ಸಮಾನವಾಗಲಾರರು ಅಂತಕ್ಕಂಥದ್ದು ನನ್ನ ದೃಢವಾದ ಮಾತು ಮತ್ತು ಅನುಭವಿಕ ಮಾತು. ನನ್ನ ಅನ್ನೋದಕ್ಕಿಂತ ಇದು ಅನುಭವದ ಮಾತು. ಆದ್ದರಿಂದ ಏನೇ ಇವರು ಮಾಡಿದರೂ ಕೂಡ ಅದು ಎಲ್ಲಿಗೋಗಿ ಎಲ್ಲಿ ನಿಲ್ಲುತ್ತೋ ಅಲ್ಲಿಗೆ ನಿಲ್ಲುತ್ತೆ. ಕೊನೆಗೆ ಧರ್ಮಕ್ಕೆ ಯಾರು ಅಧಿಪತಿಗಳು ಅಂದರೆ ವೀರಶೈವ ಜಂಗಮರೇ ಅಧಿಪತಿಗಳು. ಮತ್ಯಾರು ಇಲ್ಲಿ ಈ ಧರ್ಮವನ್ನು ಆಳಲಿಕ್ಕೆ ಯಾರೂ ಸಮರ್ಥರಿಲ್ಲ ಅಂತಕ್ಕಂಥದ್ದು ಜಗಜ್ಜಾಹೀರಾಗಿ ಹೋಗಿದೆ. ಆದ್ದರಿಂದ ಅದನ್ನು ಹೇಳೋಕ್ಕೆ ಹೋಗಲ್ಲ, ಅದು ಅವರವರಿಗೆ ಗೊತ್ತಿರುತ್ತೆ. ಅಂತೂ ಇವತ್ತಿನ ಮಾಧ್ಯಮಗಳಲ್ಲಿ ಶುದ್ಧ ಅಜ್ಞಾನಿಗಳು ದೊಡ್ಡ ದೊಡ್ಡವರನ್ನು, ತಿಳ್ಕೊಂಡಂಥ ಮೇಧಾವಿಗಳನ್ನು ಪ್ರಶ್ನೆ ಮಾಡ್ತಾರೆ. ನೀನು ಹುಚ್ಚ ಅಂತ ಒಬ್ಬಂತಾನೆ, ನಿನಗೆ ತಲೆ ಕೆಟ್ಟಿದೆ ಅಂತ ಒಬ್ಬಂತಾನೆ. ಅಂದರೆ ಇದು ಈ ಒಂದು ಫೇಸ್ಬುಕ್ ಅಂತಕ್ಕಂಥ ಒಂದು ಮಾಧ್ಯಮ ಸರಿಯಾದ ರೀತಿ ಬಳಸ್ಕೊಂಡ್ರೆ ಒಳ್ಳೆಯದಿದೆ. ಆದರೆ ಮನಸ್ಸಿಗೆ ಬಂದಂತೆ ಆಟ ಆಡ್ತಕ್ಕಂಥ ಮಾಧ್ಯಮ ಆಗೋಗ್ಬಿಟ್ಟಿದೆ. ಅದಕ್ಕೆ ಯಾವುದೇ ಕಡಿವಾಣ ಇಲ್ಲ. ಅಲ್ಲಿ ನಾವು ಉತ್ತಮಸ್ಥರು, ಚೆನ್ನಾಗಿ ತಿಳ್ಕೊಂಡಂಥವರು, ಮೇಧಾವಿಗಳಲ್ಲಿ ಹೋಗಬಾರದು ಅನ್ನೋ ಉದ್ದೇಶದಿಂದ ನಾನು ಈ ಒಂದು ಮುಖಾಮುಖಿ ಮಾಧ್ಯಮವನ್ನು ದೃಶ್ಯ ಮಾಧ್ಯಮದಲ್ಲಿ ಧ್ವನಿ ಮಾಧ್ಯಮದ ಮುಖಾಂತರ ಈ ವಿಷಯವನ್ನು ನಾನು ಹೇಳ್ತಾ ಇದ್ದೇನೆ. ಬಹಳ ಜನಗಳು ಈಗ ರೇವಣಸಿದ್ಧರು ಕುರುಬರು ಅಂತ ಹೇಳೋದು, ಮರಳುಸಿದ್ಧರು ವೀರಶೈವ ಪೀಠದ ಅಧಿಪತಿಗಳು, ಉಜ್ಜಿನಿ ಪೀಠ ಅದು ನಮ್ಮದದು, ಅದು ನಿಮ್ಮದಲ್ಲ, ನೀವು ಕಬಳಿಸ್ಬಿಟ್ಟಿದ್ದೀರಿ, ನೀವು ಕಳ್ಳತನ ಮಾಡಿದ್ದೀರಿ, ನೀವು ಒಳಗೆ ಬಂದು ಸೇರ್ಕೊಂಡ್ಬಿಟ್ಟಿದ್ದೀರಿ, ನೀವೇನೂ ಇಲ್ಲ, ವೀರಶೈವ ಜಂಗಮರು ಅಂತಕ್ಕಂಥ ಜಾತಿನೇ ಇಲ್ಲ, ಎಲ್ಲ ಇವತ್ತಿನ ಧರ್ಮಪೀಠಗಳನ್ನೆಲ್ಲ ನೀವು ಕಳ್ಳತನ ಮಾಡಿ ಒಳಗೆ ಹೋಗ್ಕೊಂಡ್ಬಿಟ್ಟಿದ್ದೀರಿ, ಜಂಗಮರು ಅನ್ನೋದು ಅಸ್ತಿತ್ವವೇ ಇಲ್ಲ ನಿಮಗೆ, ನಿಮ್ಮ ಚರಿತ್ರೆನೇ ಇಲ್ಲ ಅಂತ ಆ ಮಟ್ಟಕ್ಕೆ ಒಂದು ಜನಾಂಗವನ್ನೇ ಇಲ್ಲ ಅನ್ನೋ ಮಟ್ಟಕ್ಕೆ ಬಂದಿದ್ದಾರೆ. ಸಮಾಜದಲ್ಲಿ ಎಷ್ಟು ಪ್ರಜ್ಞೆ ಕಡಿಮೆಯಾಗಿದೆ, ಎಷ್ಟು ಅಜ್ಞಾನ ಕಡಿಮೆಯಾಗಿದೆ, ಇದನ್ನು ಯಾರೂ ಕೂಡ ಕೇಳಲಿಕ್ಕೆ ಹೋಗೋದಿಲ್ಲ. ಯಾಕಂದರೆ ಮಠಾಧಿಪತಿಗಳು ಅವ್ರದ್ದೇ ಆಗಿರತಕ್ಕಂಥ ಒತ್ತಡದಲ್ಲಿರ್ತಾರೆ. ಇನ್ನು ಉಳಿದಿರತಕ್ಕಂಥ ಜನಾಂಗಗಳು ನಮಗೆ ಹಾಕಬೇಕು, ನಾವೇನು ಆ ಜಾತಿಯವರ ಅನ್ಸುತ್ತಿರ್ತಾರೆ. ಇನ್ನೂ ಕೆಲವರು ತಮ್ಮ ತಮ್ಮ ಕೆಲಸದಲ್ಲಿ ನಿರತರಾಗಿರ್ತಾರೆ. ಹಾಗಾದರೆ ಇದಕ್ಕೆ ಉತ್ತರವನ್ನು ಕೊಡತಕ್ಕಂಥವರು ಯಾರು? ಇಂಥ ಒಂದು ದೌರ್ಬಲ್ಯವನ್ನು ಉಪಯೋಗಿಸಿಕೊಂಡು ಕೆಲವರು ಹಿಂಗೆ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ನಾನು ಸಾಮಾಜಿಕ ಮನಃಶಾಸ್ತ್ರವನ್ನು ಬಲ್ಲಂಥ ಇದು ಬಹಳ ಸರಳವಾಗಿ ಅರ್ಥವಾಗ್ತಕ್ಕಂಥ ವಿಷಯ. ಆದ್ದರಿಂದ ನಾನು ಈ ಮಾಧ್ಯಮದಿಂದ ಅವರಿಗೆ ಉತ್ತರ ಕೊಡ್ತೀನಿ. ಎಲ್ಲ ಜನಾಂಗಗಳಿಗೂ ತಮ್ಮದೇ ಆಗಿರತಕ್ಕಂಥ ಪೂರ್ವ ಚರಿತ್ರೆ, ಕುಲಶಾಸ್ತ್ರ ಅಧ್ಯಯನ, ಅವರದೇ ಒಂದು ಸಂಸ್ಕೃತಿ, ಪರಂಪರೆ, ಆಚಾರ ವಿಚಾರಗಳು, ರೀತಿ ರಿವಾಜುಗಳು, ಧರ್ಮದ ನಡಾವಳಿಗಳು, ಧರ್ಮಶಾಸ್ತ್ರ, ಆ ಧರ್ಮಶಾಸ್ತ್ರವನ್ನು ಬರೆದಂಥ ಆಚಾರ್ಯರು, ಆ ಆಚಾರ್ಯರ ಹಿನ್ನೆಲೆ, ಅವರ ಪೂರ್ವ ಪರಂಪರೆ, ಅದಕ್ಕೆ ಕಾರಣ, ಇಂಥವೆಲ್ಲ ಇರ್ತವೆ. ಸಾಕಷ್ಟು ಒಂದು ಜನಾಂಗದ ಮೂಲ ಎಲ್ಲಿಗೆ ಹೋಗುತ್ತೆ ಅಂತಂದರೆ ಬಹಳ ಬಹಳ ಹಿಂದಕ್ಕೆ ಹೋಗುತ್ತೆ. ಅಂದರೆ ಅದರ ಆಳವನ್ನು ಕಂಡಿಡಿಯಲಾರದಷ್ಟು ಹಿಂದಕ್ಕೆ ಹೋಗುತ್ತೆ. ಆದ್ದರಿಂದ ವೀರಶೈವ ಜಂಗಮರ ಚರಿತ್ರೆ ಕೂಡ ಇದಕ್ಕೆ ಹೊರತಾಗಿಲ್ಲ. ಅವ್ರಿಗೂ ಕೂಡ ಬಹಳ ಹಳೆ ಚರಿತ್ರೆ ಇದೆ ಅಂತಕ್ಕಂಥದ್ದು ಎಲ್ಲರೂ ತಿಳ್ಕೋಬೇಕು. ಈಗ
ಕುರುಬ ಹುಟ್ಟೋದಕ್ಕಿಂತ ಮುಂಚೆ ಕುಲ ಇಲ್ಲ ಅಂತ ಅವರು ಯಾರೋ ಒಬ್ಬ ಹೇಳ್ಬಿಡ್ತಾರೆ. ಅದಕ್ಕೆ ಯಾವುದೇ ರೀತಿಯ ಆಧಾರಗಳಿಲ್ಲ. ಸುಮ್ಮನೆ ನಂಬಿಕೆ ಮೇಲೆ ಜಾನಪದ ರೀತಿಯಲ್ಲಿ ಹೇಳ್ತಾರೆ. ಅದಕ್ಕೆ ಉತ್ತರ ಏನು ಅಂತಂದರೆ, ಜಂಗಮ ಹುಟ್ಟುವುದಕ್ಕಿಂತ ಮುಂಚೆ ಜಗತ್ತಿಲ್ಲ. ಜಂಗಮ ಅಂದರೆ ಚೈತನ್ಯ, ಅಂದರೆ ಸಾಕ್ಷಾತ್ ಶಿವ. ಆ ಶಿವನ ವಂಶಸ್ಥರು ಜಂಗಮರು. ಅಂದರೆ ಜಂಗಮರು ಹುಟ್ಟಿದ್ಯಾವಾಗ, ಆ ಜಂಗಮನಿಂದ ಸೃಷ್ಟಿ ಪ್ರಾರಂಭವಾಗಿ ಅಲ್ಲಿಂದ ಮುಂದೆ ಈ ಬುಡಕಟ್ಟು ಜನಾಂಗಗಳು ಹುಟ್ಟಿದ್ಯಾವಾಗ ಅಂತಕ್ಕಂಥದ್ದನ್ನು ಅವರು ಅರ್ಥ ಮಾಡ್ಕೋಬೇಕು. ಮತ್ತು ಈ ಜಂಗಮ ಈ ಬುಡಕಟ್ಟಿಗಿಂತ ಹಿಂದಿನವನು. ಈ ಏನು ಇವತ್ತಿನ ಬುಡಕಟ್ಟು ಏನಿದ್ದಾವೆ, ಕುರುಬರಾಗಿರ್ಬೋದು, ಇನ್ನೊಬ್ಬರಾಗಿರ್ಬೋದು, ಮತ್ತೊಬ್ಬರಾಗಿರ್ಬೋದು, ಮೊದಲು ಈ ಜಂಗಮ ಹುಟ್ಟಿ ಅವನು ಅನಾಗರಿಕತೆಯ ಕಾಲದಿಂದ ಇದ್ದು ಎಲ್ಲವನ್ನು ಮುಗಿಸಿ ಜಂಗಮನಾದ ಮೇಲೆ ಆ ಬುಡಕಟ್ಟೆಲ್ಲ ಮುಗಿಸೇ ಜಂಗಮ ಆದ ಅವನು. ಇನ್ನೊಂದು ಕಡೆ ಏನಾಯಿತು, ಆ ಜಂಗಮ ಒಂದಷ್ಟು ಧರ್ಮ ಪ್ರಸಾರವನ್ನು ಮಾಡಿದ. ಆದರೆ ತಿಳ್ಕೊಳ್ತಕ್ಕಂಥವರು ಜ್ಞಾನಿಗಳಾಗಿ ಒಂದು ಕಡೆ ಬೆಳೆದರು. ಇದು ಭಾಳ ಕುಲಶಾಸ್ತ್ರ ಮತ್ತು ಜನಾಂಗದ ಅಧ್ಯಯನದ ಮೂಲಭೂತ ವಿಷಯ. ಆದ್ದರಿಂದ ಬಹಳ ಗಂಭೀರವಾಗಿ ಇದನ್ನು ಹೇಳ್ತಾ ಇದ್ದೇನೆ. ಯಾಕಂದರೆ ನಾನು ಸಂಶೋಧಕ, ಗೆಜೆಟಿಯರ್ ಇತ್ಯಾದಿಗಳನ್ನು ಬರೀಲಿಕ್ಕೆ ಯೋಗ್ಯವಾಗಿರತಕ್ಕಂಥ ಮನುಷ್ಯ. ಅದಕ್ಕೆ ಅರ್ಹತೆ ಕೂಡ ನನಗಿದೆ. ಅಂಗೀಕೃತ ವಿಶ್ವವಿದ್ಯಾನಿಲಯದಿಂದ ನನಗೆ ಪದವಿ ಕೂಡ ಸಿಕ್ಕಿದೆ ಇದೇ ವಿಷಯಕ್ಕಾಗಿ. ಕೆಲವರು ಭಾಳ ಹಗುರವಾಗಿ ಭಾವಿಸಿದ್ದಾರೆ. ಅವರು ತಿಳ್ಕೊಳ್ಳಿ, ನಾನು ಹೇಳ್ತಾ ಇದ್ದೇನೆ. ಯಾವ ಜನಾಂಗದ ಅಧ್ಯಯನ, ಲಿಪಿ, ಸಂಶೋಧನೆ, ಶಾಸ್ತ್ರ ಗ್ರಂಥಗಳು ಎಲ್ಲವನ್ನೂ ಓದಿ ನಿರ್ಣಯ ಮಾಡಿ ಅಧ್ಯಯನ ಮಾಡಿ ಇತರ ಸಂಶೋಧಕರ ಎಲ್ಲ ಗ್ರಂಥಗಳನ್ನು ನೋಡಿ ಅವುಗಳನ್ನು ವಿಮರ್ಶೆ ಮಾಡಿ ಯಾವುದು ಮೂಲ ಅಂತಕ್ಕಂಥದ್ದನ್ನು ನಿರ್ಧಾರ ಮಾಡತಕ್ಕಂಥ ಒಂದು ಯೋಗ್ಯತೆಯನ್ನು, ಅರ್ಹತೆಯನ್ನು ಪಡೆದು ಅದಕ್ಕೆ ಸಂಬಂಧಪಟ್ಟ ಸಂಪ್ರಬಂಧವನ್ನು ಮಂಡಿಸಿ ಅದನ್ನು ವಿದ್ವಾಂಸರು ತಮ್ಮ ಓದಿ ಅದನ್ನು ಅಭಿಪ್ರಾಯವನ್ನು ಕೊಟ್ಟು ಇವರು ಸಂಶೋಧನೆಗೆ ಯೋಗ್ಯರಾಗಿದ್ದಾರೆ, ಇವರು ಒಬ್ಬರು ಸಂಶೋಧಕರು, ಇವರಿಗೆ ಮೇಧಾವಿತನ ಇದೆ ಅಂತಕ್ಕಂಥ ತೀರ್ಮಾನಕ್ಕೆ ಬಂದ ಮೇಲೆ ನಮ್ಮ ಸಂಪ್ರಬಂಧ ಅಲ್ಲಿ ಪಾಸಾಗುತ್ತೆ, ಅರ್ಹತೆಯನ್ನು ಪಡೆಯುತ್ತೆ, ಉತ್ತೀರ್ಣವಾಗುತ್ತೆ. ಅದನಂತರ ನಮಗೆ ಪದವಿ ಪತ್ರವನ್ನು ಕೊಡ್ತಾರೆ. ಇದು ಸಂಶೋಧನೆಗೆ ಬೇಕಾದಂಥ ಅರ್ಹತೆ. ತಮ್ಮಷ್ಟಕ್ಕೆ ತಾವು ಏನೋ ಬರೆದು ಮಾಡ್ತಕ್ಕಂಥದ್ದು ಬೇರೆ. ವಿದ್ವಾಂಸರು ನಮ್ಮ ಸಂಪ್ರಬಂಧವನ್ನು ನಾವು ಮಂಡಿಸಿರ್ತಕ್ಕಂಥದ್ದನ್ನು ನಾವು ತಿಳ್ಕೊಂಡಂಥ ಅಧ್ಯಯನವನ್ನು 2-3 ಸಬ್ಜೆಕ್ಟನ್ನು ಪರೀಕ್ಷೆಯನ್ನು ಇಟ್ಟು ಅದರಲ್ಲಿ ಉತ್ತೀರ್ಣರಾದ ಮೇಲೆ ತಗೊಳ್ತಕ್ಕಂಥ ಸಂಶೋಧನೆಯೇ ಬೇರೆ. ಇದು ನಮ್ಮದು ಈ ರೀತಿ ಸಂಶೋಧನೆ. ಹಾಗಾಗಿ ನಾವು ಫೇಸ್ಬುಕ್ ಮಾಧ್ಯಮ, ಇತರೆ ಚಿಲ್ಲರೆ ಜನಗಳ ಜೊತೆ ವಾದ ಮಾಡ್ತಕ್ಕಂಥದ್ದು ನಮಗೆ ತರವಲ್ಲ, ಅದು ನಮಗೆ ಭೂಷಣವಲ್ಲ. ಆದ್ದರಿಂದ ನಾನು ಫೇಸ್ಬುಕ್ ಇತ್ಯಾದಿ ಮಾಧ್ಯಮಗಳಲ್ಲಿ ಯಾವುದೇ ರೀತಿ ಪ್ರತಿಕ್ರಿಯೆಯನ್ನು ಕೊಡುವುದಿಲ್ಲ. ಯಾರೇನೇ ಬರ್ಕೊಂಡ್ರೂ ಕೂಡ ನಾನು ಈ ರೀತಿ ಮೌಖಿಕವಾಗಿ ಉತ್ತರವನ್ನು ಕೊಡ್ತೇನೆ ಅಂತ ತೀರ್ಮಾನಕ್ಕೆ ನಾನು ಬಂದಿದ್ದೇನೆ. ನಾವ್ಯಾಕೆ ತೇಜೋವಧೆ ಮಾಡ್ಕೋಬೇಕು? ಎಲ್ಲ ವಿಷಯಗಳು ಗೊತ್ತಿದ್ದು ಯಾವನೇನೇ ಬರೆದ್ರೂ ಕೂಡ ಸರಿ ಇದೆಯಾ ತಪ್ಪಿದೆಯಾ ಅಂತಕ್ಕಂಥದ್ದನ್ನು ನಿರ್ಧಾರ ಮಾಡ್ತಕ್ಕಂಥ ಮೇಧಾವಿತನ ನಮಗೆ ಗೊತ್ತಿದ್ದು ನಾವ್ಯಾಕೆ ಫೇಸ್ಬುಕ್ಕು ಇತ್ಯಾದಿ ಮಾಧ್ಯಮದಲ್ಲಿ ಹೋಗಬೇಕು ಅಂತಕ್ಕಂಥ ನಿರ್ಣಯ ಮಾಡಿ ನಾನು ಅದನ್ನು ಕೈಬಿಟ್ಟೆ. ಏನೋ ಬರಿತಾ ಇದ್ದೆ, ಕೆಲವಾರು ಜನಗಳು ತಿಳ್ಕೊಳ್ಳಿ ಪಾಪ, ಇದು ಕೂಡ ಒಂದು ಮಾಧ್ಯಮವಲ್ವೇ, ಖರ್ಚು ಮಾಡ್ತಾ ಇದೆಯಲ್ಲ ಸರ್ಕಾರ ಅಂತೇಳಿ ಮಾಡ್ತಾ ಇದ್ದೆ. ಆದರೆ ಅದು ಏಕೋ ವಿಪರೀತಕ್ಕೆ ಹೋಗಿ ಎಂಥ ಅದರಲ್ಲಿ ಎಷ್ಟು ಅಯೋಗ್ಯರಿದ್ದಾರೆ ಅಂತಂದರೆ, ಒಂದು ಚೂರು ನಿಷ್ಕರುಣೆಯಿಂದ ಸಂಪೂರ್ಣವಾಗಿ ವೀರಶೈವ ಧರ್ಮವನ್ನೇ ಖಂಡನೆ ಮಾಡ್ತಕ್ಕಂಥ ಧೂರ್ತತನಕ್ಕಿಳಿದಿದ್ದು ನನಗೆ ಗೊತ್ತಾದ್ದರಿಂದ ಇದರಲ್ಲಿ ಏನು ಉರುಳಿಲ್ಲ, ಬೇಡ ನಾವು ಬರೀಬಾರ್ದು ಅಂತಕ್ಕಂಥ ತೀರ್ಮಾನಕ್ಕೆ ಬಂದೆ. ಆದ್ದರಿಂದ ನಾನು ನಮ್ಮ ಜನಾಂಗದ ಇತಿಹಾಸವನ್ನು ಉಳಿಸುವ ದಿಶೆಯಲ್ಲಿ ಗಂಭೀರವಾಗಿ ನಾನು ಇಂಥ ವಿಷಯಗಳನ್ನು ನಾನು ಹೇಳ್ತಾ ಇದ್ದೇನೆ. ರೇವಣಸಿದ್ಧರು ಕುರುಬರು ಅಂತಕ್ಕಂಥದ್ದು ಉದಾಹರಣೆ. ಈಗ ಯಾವುದೇ ಕಾರಣಕ್ಕೂ ರೇವಣಸಿದ್ಧರು ಕುರುಬರಲ್ಲ. ನಾನು ಹೇಳಿದ್ನಲ್ಲ, ಶಿಷ್ಟ ಪರಂಪರೆಯೇ ಬೇರೆ, ಪರಿಶಿಷ್ಟ ಪರಂಪರೆಯೇ ಬೇರೆ. ಶಿವನು ನಮ್ಮ ಭಾರತಕ್ಕೆ ಧರ್ಮದರ್ಶಿಯಾಗಿ ಧರ್ಮಪುರುಷನಾಗಿ ಕೂತಿದ್ದಾನೆ ಅಂದರೆ ಅವನು ಎಲ್ಲ ಬುಡಕಟ್ಟನ್ನು ಮೀರಿ ನಂತರ ಅವನು ಶಿಷ್ಟ ಪರಂಪರೆಯ ಧರ್ಮಪುರುಷನಾಗಿ ಕುಂತಿದ್ದಾನೆ. ಅವನು ಒಂದಷ್ಟು ಧರ್ಮದ ರೀತಿ ರಿವಾಜುಗಳನ್ನು, ಕಾನೂನು ಕಟ್ಟಳೆಗಳನ್ನು ತಂದಿದ್ದಾನೆ. ಅದನ್ನು ನಡೆಸಿದಂಥವರು ಲಿಂಗವಂತರಾದರು. ಯಾರು ನಾಲ್ಗೆ ಚಪಲಕ್ಕೆ ಬಿದ್ದು
ನಾವು ಮಾಂಸ ತಿನ್ನಲೇಬೇಕು, ಪ್ರಾಣಿಯನ್ನು ಕೊಲ್ಲಲೇಬೇಕು, ನೀವು ಹೇಳ್ತಕ್ಕಂಥ ಧರ್ಮ ನಮ್ಗೆ ಹಿಡಿಸೋದಿಲ್ಲ ಅಂತ ಯಾರು ತಿರುಗಿ ಬಿದ್ದರೂ ಅವರು ಕುರುಬರಾಗೂ ಉಳಿದ್ರು, ಇನ್ನೊಂದು ಜಾತಿಯಾಗಿ ಉಳಿದ್ರು. ಇದು ನಡೆದಿರ್ತಕ್ಕಂಥದ್ದು ನಮ್ಮ ದೇಶದಲ್ಲಿ. ಇದು ನಿಜವಾದ ಅಧ್ಯಯನ. ಇದು ಬಿಟ್ಟು ಕುರುಬರೂಟಕ್ಕಿಂತ ಮುಂಚೆ ಕುಲವಿಲ್ಲ ಅಂದರೆ ಅದನ್ನು ನಾವು ಯಾರೂ ಒಪ್ಪಲಿಕ್ಕೆ ತಯಾರಾಗಿಲ್ಲ. ಅದರ ಹಿಂದಿನ ಅಧ್ಯಯನವನ್ನು ಕೂಡ ಮಾಡಲಿಕ್ಕೆ ನಮಗೆ ಶಕ್ತಿ ಇದೆ. ಧಾರ್ಮಿಕ ಶಿಷ್ಟ ಪರಂಪರೆಯೇ ಬೇರೆ, ಪರಿಶಿಷ್ಟ ಪರಂಪರೆಯೇ ಬೇರೆ. ನಿಮಗೆ ಅರ್ಥ ಆಗಲ್ಲ ಅಂದರೆ ಬಿಡ್ರಿ, ನಮಗೆ ಅರ್ಥ ಆಗಿದೆ, ನಾವು ಹೇಳ್ತಾ ಇದ್ದೀವಿ. ನಿಮ್ಮ ಅರ್ಥ ಕಟ್ಕೊಂಡು ನಮಗೇನಾಗಬೇಕು? ನಿಮ್ಮ ಅರ್ಥ ಮಾಡ್ಸೋಕ್ಕೆ ನಮಗೇನು ಗ್ರಾಚಾರ? ನಮ್ಮ ಜನಾಂಗದ ಅಧ್ಯಯನ ಈ ರೀತಿ ಇದೆ. ಆದ್ದರಿಂದ ಎಲ್ಲ ವೀರಶೈವ ಜಂಗಮರಾಗಲಿ, ಇತರರಾಗಲಿ, ಬುದ್ಧಿಜೀವಿಗಳಾಗಲಿ ಇಂಥದನ್ನು ನೀವು ಅಪ್ಡೇಟ್ ಮಾಡ್ಕೊಳ್ಳಿ. ಬುಡಕಟ್ಟು ಜನಾಂಗಕ್ಕೂ ಹಿಂದೆ ಈ ಶಿಷ್ಟ ಪರಂಪರೆ ಇದೆ. ಬುಡಕಟ್ಟು ಜನಾಂಗ ಇವತ್ತೂ ಇದೆ, ಅವತ್ತೂ ಇದೆ. ಧರ್ಮ ಅವತ್ತೂ ಇತ್ತು, ಇವತ್ತೂ ಇತ್ತು. ಹಂಗಂತೇಳಿ ನಾವು ಬುಡಕಟ್ಟು ಜನಾಂಗ ಒಪ್ಕೊಂಡು ನಮ್ಮ ಧರ್ಮದ ಇತಿಹಾಸವನ್ನು ಅವರ ಇತಿಹಾಸದ ಜೊತೆ ತಳಕಾಕೊಂಡು ಸಮೀಕರಣ ಮಾಡಲಿಕ್ಕೆ ನಾವು ತಯಾರಾಗಿಲ್ಲ. ಇದು ಸ್ಪಷ್ಟ. ಆದ್ದರಿಂದ ಇಲ್ಲಿ ಕುರುಬ ರೇವಣಸಿದ್ದ ಒಬ್ಬಿದ್ದಾನೆ. ಅವನು ಯಾರು ಅಂದರೆ ವೀರಶೈವ ರೇವಣಸಿದ್ದರ ಶಿಷ್ಯ. ಅಂದರೆ ಅವರು ವರಪ್ರಸಾದದಿಂದಲೇ ಹುಟ್ಟಿದ್ದಾನೆ. ಈಗಾಗಲೇ ಮೊದಲೇ ರೇವಣಸಿದ್ರಿದ್ದಾರೆ ವೀರಶೈವಾಚಾರ್ಯರು. ಇದು ಕುರುಬರ ಪುರಾಣಗಳಲ್ಲಿ ಬರೆದಿದ್ದಾವೆ, ಆದರೆ ಅವ್ರಿಗೆ ಅರ್ಥವಾಗ್ತಾ ಇಲ್ಲ. ನಾವು ಅರ್ಥ ಮಾಡ್ಸೋಕ್ಕೆ ಹೋಗೋದೂ ಇಲ್ಲ. ನಾವು ಯಾವುದೇ ವಾದವಿವಾದಕ್ಕೂ ಇಳಿಯಲ್ಲ. ನಾನು ಮೊದಲೇ ಹೇಳಿದ್ದೀನಿ, ನನಗಲ್ಲೇ ಯಾವತ್ತೋ ಗೊತ್ತಾಗಿದೆ, ಇವ್ರಿಗೇನು ಹೇಳಿರೋ ಅರ್ಥ ಆಗಲ್ಲ ಅಂತ ಗೊತ್ತಾಗಿದೆ. ಒಬ್ಬ ಬೋಧಕನಿಗೆ ಯಾವ ವಿದ್ಯಾರ್ಥಿಗಳು ಅರ್ಥ ಮಾಡ್ಕೊತಾರೆ ಅಂತಕ್ಕಂಥ ಚೆನ್ನಾಗಿ ಗೊತ್ತಿರುತ್ತೆ. ನಾವೇನು ಸರ್ಕಾರಿ ಶಾಲೆ ಮಾಸ್ಟ್ರಲ್ಲ ನಿಮಗೆ ಅರ್ಥ ಮಾಡ್ಸೋಕ್ಕೆ. ನಾವು ಸಮಾಜದಲ್ಲಿ ಜವಾಬ್ದಾರಿಯುತವಾಗಿರ್ತಕ್ಕಂಥ ಒಂದು ಧಾರ್ಮಿಕ ಜನಾಂಗ ಇದ್ದೇವೆ. ಮೊದಲಿಂದ ಎಲ್ಲ ಕುರುಬರೊಬ್ಬರೇ ಅಲ್ಲ, ಎಲ್ಲ ಜನಾಂಗಗಳನ್ನ ನಾವು ಉದ್ಧಾರ ಮಾಡಿದ್ದೀವಿ. ಅದು ನಮಗೆ ಗೊತ್ತಿದೆ. ಗ್ರಾಮೀಣ ಪ್ರದೇಶಗಳಲ್ಲಿ ಕುಂತ್ಕೊಂಡು ಮಠ ಮಾಡಿದವರಿಗೆ ನಮಗೆಲ್ಲ ಗೊತ್ತಿದೆ. ಬಸವಣ್ಣನ ಚರಿತ್ರೆನೂ ಗೊತ್ತಿದೆ, ಎಲ್ಲ ಕುರುಬ ರೇವಣಸಿದ್ದನೂ ಗೊತ್ತಿದೆ, ಎಲ್ಲರದು ಗೊತ್ತಿದೆ. ಮರುಳಸಿದ್ದನ ಚರಿತ್ರೆನೂ ಗೊತ್ತಿದೆ, ಎಲ್ಲ ಗೊತ್ತಿದೆ. ನೀವೇನೇ ಆಟ ಆಡಿದರೂ ಇದು ಯಾವ ಕಾಲಕ್ಕೂ ನಡೆಯಲ್ಲ, ಎಂದೂ ನಡೆಯಲ್ಲಿದು. ಸುಮ್ಮನೆ ನೀವು ಆಟ ಆಡೋಕ್ಕೊಂದು ಮಾಧ್ಯಮ ಆಗಿಟ್ಬಿಟ್ರೆ ಇದರಿಂದ ನೀವೇನು ಸಾಧಿಸೋಕ್ಕಾಗಲ್ಲ. ವೀರಶೈವ ಜನಾಂಗದ ಮೂಲವೇ ಬೇರೆ ಇದೆ, ಬೇರೆ ಇತರೆ ಜನಾಂಗದ ಮೂಲವೇ ಬೇರೆ ಇದೆ. ಇದನ್ನು ನೀವು ಬರೆದಿಟ್ಕೊಳ್ರಿ. ಸಾಕಷ್ಟು ಅಧ್ಯಯನಗಳು ಆಗಿದ್ದಾವೆ. ಈಗ ಹೊಸ್ದಾಗಿ ರೇವಣಸಿದ್ದರು ಕುರುಬರು ಅಂತಕ್ಕಂಥ ಸಂಶೋಧನೆ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಅಲ್ಲಿ ನಿಮ್ಮ ಚರಿತ್ರೆ ಒಳಗೆ ಬಂದವೆ, ಸರಿಯಾಗಿ ಓದ್ಕೊಳ್ರಿ. ನಾವೇ ನಿಮಗೆ ಒಪ್ಪಿಸ್ತಕ್ಕಂಥದ್ದೇನಿಲ್ಲ. ನಮ್ಮದಿರೋದಿರುತ್ತೆ, ನಿಮ್ಮದಿರೋದು ನಿಮಗಿರುತ್ತೆ. ಆದ್ದರಿಂದ ನಾವು ಕೆಳವರ್ಗದವ್ರ ಜೊತೆ ಪೈಪೋಟಿ ಮಾಡಲಿಕ್ಕೆ ನಾವು ತಯಾರಾಗಿಲ್ಲ. ನಾವು ಆ ಮಟ್ಟಕ್ಕೆ ಇಳಿಯೋದಿಲ್ಲ. ನಮ್ಮ ಮಟ್ಟ ನಮಗಿದೆ. ನಮ್ಮ ಶ್ರೇಷ್ಠತೆ, ಜ್ಯೇಷ್ಠತೆ, ಹಿರಿಮೆಗರಿಮೆಗಳು ಹಿರೇಮಠ ಅಂತ ಹೇಳ್ಬಿಟ್ಟಿದ್ದಾರೆ. ಇಲ್ಲಿ ಒಂದು ವಿಷಯವನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈಗ ನೀವು ಬೀರಪ್ಪನೇ ವೀರಭದ್ರ ಅಂತ ಯಾರೋ ಒಬ್ಬ ಬರದ ನಿಮ್ಮ ತಲೆಗೆ ತುಂಬಿದ, ನೀವು ಆಟ ಆಡ್ತಾ ಇದ್ದೀರಿ. ನಾನು ಹೇಳ್ತೀನಿ, ಈಗ ಸಾಬ್ರಲ್ಲಿ ಪೀರ ಅಂತಿದ್ದಾನೆ. ಅವ್ರು ಬರ್ತಾರೆ ನಾಳೆ, ಬಂದಿದ್ದರು, ಹಿಂದೆನೇ ಬಂದಿದ್ದರು. ನಮ್ಮಲ್ಲಿ ಪೀರ ಅಂತಿದ್ದಾನೆ, ಆ ಪೀರನೇ ವೀರಭದ್ರ ಅಂತ ಬಂದಿದ್ದರು. ಅದಕ್ಕೆ ಸಂಬಂಧಪಟ್ಟಂಗೆ ನಮ್ಮ ಮಠದ ಇತಿಹಾಸನೇ ಇದೆ. ಚಿತ್ರದುರ್ಗ ಜಿಲ್ಲೆ ಹೊಸದುರ್ಗ ತಾಲೂಕು ಹೆಬ್ಬಳ್ಳಿ ಗ್ರಾಮ. ಇದರಲ್ಲಿ ಮುಸ್ಲಿಮರು ಹಿಂದೆ ವೀರಾಪೀರ ಸಂಬಂಧ ಹೇಳ್ಕೊಂಡು ಬಂದಿದ್ದರು ಅಂತ ನೀವು ಇವತ್ತಿಗೂ ಆ ಗ್ರಾಮಕ್ಕೆ ಹೋಗಿ ಕೇಳಿರು ಯಾರಾದರೂ ಹೇಳ್ತಾರೆ, ಗೊತ್ತಿರೋರು. ಈಗಿನ ಪೀಳಿಗೆರಿಗೆ ಗೊತ್ತಿಲ್ಲ. ಹಳಬರನ್ನ ಯಾರನ್ನಾರು ಕೇಳಿರು, ಹೌದೇ ನಿಮ್ಮೂರಲ್ಲಿ ವೀರಭದ್ರ ಸ್ವಾಮಿ ದೇವಸ್ಥಾನ ಐತಂತೆ, ಹಿಂದೆ ಸಾಬ್ರು ಮುಸ್ಲಿಮರು ನಿಮ್ಮ ಊರಿಗೆ ಮುತ್ತಿಗೆ ಹಾಕಿದ್ರಂತೆ, ಆವಾಗ ವೀರಾಪೀರ ಸಂಬಂಧ ಹೇಳ್ಕೊಂಡು ಆವಾಗ ಯುದ್ಧ ಆಯ್ತಂತೆ ನಿಮ್ಮೂರಲ್ಲಿ. ಆವಾಗ ಹಳೆ ಊರಿನಲ್ಲಿದ್ದಂಥ ವೀರಭದ್ರ ಸ್ವಾಮಿನ ನೀವು ಹೊಸ ಊರ ಕಡೆ ತಿರುಗ್ತಂತೆ, ನಿಮ್ಮದಾದರೆ ನಿಮ್ಮದಾಗಲಿ, ನಮ್ಮದಾದ್ರೆ ನಮ್ಮದಾಗಲಿ ಅಂತ ಚಾಲೆಂಜ್ ನಡೀತಂತೆ. ಆವಾಗ ವೀರಶೈವರ ಕಡೆ ತಿರುಗ್ತಂತೆ ವೀರಭದ್ರ ಸ್ವಾಮಿ. ಅವತ್ತಿನಿಂದಲೂ ಆ ವಿಗ್ರಹ ಇವತ್ತಿಗೂ ಇದೆ ವೀರಭದ್ರ ಸ್ವಾಮಿ. ಇಂಥ ಕಥೆಗಳು ನಡೆದಿದ್ದಾವೆ. ಮುಸ್ಲಿಮರು ಕೂಡ ಬಂದು ವೀರಾಪೀರ ಸಂಬಂಧ ಹೇಳ್ಕೊಂಡು ಬರ್ತಾರೆ ಅಂತೇಳಿ ಒಂದು ಕಥೆ ಇದೆ. ಬೇರೆ ಊರಲ್ಲಿ ನಡೆದಿಲ್ಲ ಇದು, ನಮ್ಮ ಗ್ರಾಮದಲ್ಲಂತೂ ನಡೆದಿದೆ. ನಮ್ಮದೇ ಮಠ ಇದೆ ಅಲ್ಲಿ, ನಾವೇ ಅದಕ್ಕೆ ಉತ್ತರ ಕೊಡ್ತಕ್ಕಂಥವರಿದ್ದೇವೆ. ನಮ್ಮದೇ ಮೂಲ ಮಠ, ಹಿರೇಮಠ. ಇಲ್ಲಿ ಯಾಕೆ ಈ ಮಾತು ಹೇಳಿದೆ ಅಂದರೆ, ಈ ರೀತಿ ಇನ್ನೂ ಬೇರೆಯವ್ರು ಬರ್ತಾರೆ. ಪೀರ ಇನ್ನೊಬ್ಬ ಕೀರ ಅಂತ ಬರ್ತಾನೆ, ಅವರಿಗೆಲ್ಲ ನಾವು ಉತ್ತರ ಕೊಡೋಕ್ಕಾಗಲ್ಲ. ಇಲ್ಲಿ ಪೀರ ಅಂದರೂ ಒಬ್ಬ ಮುಸ್ಲಿಂ ಜನಾಂಗದ ಹಿರಿಯ, ಬೀರ ಅಂತಕ್ಕಂಥನು ಕುರುಬ ಜನಾಂಗದ ಹಿರಿಯ ಇರ್ಬೋದು. ವೀರಭದ್ರ ನಮ್ಮ ವೀರಶೈವ ಜನಾಂಗದ ಹಿರಿಯ ಪುರುಷ. ಅದಕ್ಕೆ ನಮ್ಮ ಮಠಗಳು ಹಿರೇಮಠ ಅಂತ ಬಂದವೆ. ಈ ಕಾರಣದಿಂದ ಹಿರೇಮಠ ಅಂತ ಬಂದ್ವಿ ವಿನಃ ಇನ್ಯಾವ ಕಾರಣಕ್ಕೂ ಅಲ್ಲ. ಅತ್ಯಂತ ಹಿರಿಯ ಜನಾಂಗ ಯಾವುದಾದ್ರು ಇದ್ದರೆ ಭಾರತದಲ್ಲಿ ಅದು ವೀರಶೈವ.
ನಿಮ್ಮಂಗೆ ಬುಡಕಟ್ಟೆಲ್ಲ ಮುಗಿಸಿ ಬಂದಿರೋದು ನಾವು ಹಿಂಗೆ ಉಳ್ಕೊಂಡ್ವಿ, ನೀವು ಹಂಗೆ ಉಳ್ಕೊಂಡಿದ್ದೀರ. ನೀವು ಇವತ್ತಿಗೂ ಬದಲಾವಣೆ ಆಗಲ್ಲ. ಬೇಕಾದಷ್ಟು ಜನ ಕುರುಬರಿಗೂ ಲಿಂಗಧಾರಣೆ ಆಗೈತೆ, ಬೇಕಾದಷ್ಟು ಜನ ಕೆಳವರ್ಗದವ್ರು ಎಲ್ಲರಿಗೂ ಆಗೈತೆ. ಆದ್ರೆ ನಾವು ಎಲ್ಲರನ್ನೂ ಉದ್ಧಾರ ಮಾಡಿ ಈಗ ನಾವೇ ಮಂಗ ಆಗಿ ನಿಮ್ಮಿಂದ ಅನಿಸ್ಕೊಳತಕ್ಕ ತಯಾರಿಲ್ಲ. ನಮಗೆ ಸಂಶೋಧನೆ ಅಂದರೆ ಏನು ಅಂತ ಗೊತ್ತಿದೆ ಚೆನ್ನಾಗಿ. ನಿಮ್ಮಿಂದ ಯಾವನಿಂದಲೂ ಹೇಳಿಸ್ಕೊಳ್ತಕ್ಕಂಥ ಪ್ರಮೇಯ ಇಲ್ಲಿಲ್ಲ. ಮೇಷ್ಟ್ರು ಹುಡುಗರಿಂದ ಹೇಳಿಸ್ಕೊಂತಾರೆ ಅಂದರೆ ಅದಕ್ಕಿಂತ ಅವಮಾನ ಯಾವುದೂ ಇಲ್ಲ. ಇವತ್ತು ಓದಿರ್ಬೋದು, ನೀವು ಓದಿರೆ ನಿಮ್ಮ ಬುದ್ಧಿ ಎಷ್ಟಿದೆ ನಮಗೆ ಗೊತ್ತಿದೆ. ನಮ್ಮ ಬುದ್ಧಿ ನಮಗೆ ಗೊತ್ತಿದೆ. ನಮ್ಮ ಬುದ್ಧಿ ಅಳಿಯೋಕ್ಕೆ ನಿಮ್ಮ ಕೈಲಿ ಸಾಧ್ಯವಿಲ್ಲ. ಬ್ರಾಹ್ಮಣರು ಹೇಗೆ ಸ್ವತಂತ್ರವಾಗಿದ್ದಾರೋ, ವಿಶ್ವಕರ್ಮ ಜನಾಂಗ ಹೇಗೆ ಸ್ವತಂತ್ರವಾಗಿದ್ದಾರೋ, ಜೈನರು ಹೇಗಿದ್ದಾರೋ ಹಾಗೆ ವೀರಶೈವ ಜಂಗಮ ಜನಾಂಗ ಕೂಡ ಒಂದು ಹಿಂದಿನಿಂದಲೂ ಬಂದಂಥ ಒಂದು ಜನಾಂಗ, ಸಂಸ್ಕೃತಿ ಅಂತಕ್ಕಂಥದ್ದು ಇಲ್ಲಿ ಸಾಧಿಸಬೇಕಾದಂಥ ವಿಷಯ ಇತ್ತು. ಮತ್ತು ಈಗ ಹೊಸ್ದಾಗಿ ನಾವು ರೇವಣಸಿದ್ಧರ ವಿಷಯವನ್ನು ಸಂಶೋಧನೆ ಮಾಡಲಿಕ್ಕೆ ಹೋಗಲ್ಲ. ಅದು ನಿಮಗೆ ಓದಕ್ಕೆ ಬಂದಿಲ್ಲ. ಓದಕ್ಕೆ ಬರೆದಿದ್ದಾರ ಹತ್ರ ನಾವು ಸಂಶೋಧನೆ ಮಾಡ್ರೇನು ಬಿಟ್ರೇನು. ನೀವು ಇರೋದನ್ನೇ ಒಪ್ಪಕ್ಕೆ ತಯಾರಿಲ್ಲ. ಇನ್ನು ಇಲ್ದಿದ್ದೇ ಹೇಳಿ ನಾವು ಯಾಕೆ ಇದು ಮಾಡೋಕ್ಕೆ ಹೋಗೋಣ. ನಿಮಗೆ ಬೇಕಾದರೆ ಬಸವರಾಜ ತೂಲಹಳ್ಳಿ ಅಂತ ಒಬ್ಬರಿದ್ದಾರೆ. ಅವರು ಲೋಕಾಯತ ಶಾಕ್ತ ಶೈವ ಅಂತ ಬರೆದಿದ್ದಾರೆ. ಅವ್ರದ್ದು ಒಂದು ಪುಸ್ತಕ ಇದೆ, ಅದರಲ್ಲೂ ಪಾಪ ಚೆನ್ನಾಗಿ ಬರೆದಿದ್ದಾರೆ. ಮತ್ತು ನಿಮಗೆ ನಿಮ್ಮ ಕುರುಬರ ಒಂದು ಕಾವ್ಯಗಳಲ್ಲೇ, ಜಾನಪದ ಕಾವ್ಯಗಳಲ್ಲೇ ಬಂದಿದ್ದಾವೆ. ಅಲ್ಲಿ ರೇವಣಸಿದ್ಧನ ನಿಧಾನೆ, ಆದರೆ ವೀರಶೈವ ಆಚಾರ್ಯ ರೇವಣಸಿದ್ಧರು ವರಪ್ರಸಾದ. ಅದೇ ರೀತಿ ಮರುಳುಸಿದ್ಧರದು ಅಷ್ಟೇ. ಮರುಳುಸಿದ್ಧ ಹುಟ್ಟುವಾಗ ಅಲ್ಲಿ ಮೊದಲೇ ಒಬ್ಬ ಮರುಳುಸಿದ್ದಿದ್ದಾನೆ. ಇದು ಅವರಿಗೆ, ಇದು ನಿಮಗೆ, ಇಬ್ಬರಿಗೂ ನಾನು ಹೇಳಿದ್ದೀನಿ. ನಾವೇನು ಸುಮ್ಮನೆ ಕುಂತಿಲ್ಲ ಇಲ್ಲಿ. ಇವನ್ನೆಲ್ಲ ಹೇಳೋಕ್ಕೆ ಕುಂತಿರೋದು. ಧರ್ಮಪೀಠ ಇರುವುದೇ ಅದಕ್ಕಾಗಿ. ಅದರಲ್ಲೂ ಕೂಡ ಸಂಶೋಧನಾತ್ಮಕ ಧರ್ಮಪೀಠ ನಮ್ಮದು. ಸುಮ್ಮನೆ ಯಾವುದೋ ಮಠ ಅಲ್ಲ, ಬಂದು 4 ಜನ ಗಲಾಟೆ ಮಾಡೋಗಂಥ ವಿಷಯ ಅಲ್ಲ ಇದು. ಆಧಾರಬದ್ಧವಾಗಿ ನಮ್ಮ ಧರ್ಮದ ಹಿರಿಮೆಗರಿಮೆಗಳನ್ನು, ಇತಿಹಾಸವನ್ನು, ಸಂಸ್ಕೃತಿಯನ್ನು, ಬುಡವನ್ನು, ಬುನಾದಿಯನ್ನು ಹೇಳ್ತಕ್ಕಂಥ ವಿಧಿಬದ್ಧವಾಗಿರ್ತಕ್ಕಂಥ ಸಂಶೋಧನಾತ್ಮಕ ಧರ್ಮಪೀಠ ಇದು. ಆದ್ದರಿಂದ ನಾನು ಈ ಧರ್ಮಪೀಠದ ವತಿಯಿಂದ ಹೇಳ್ತಾ ಇದ್ದೇನೆ, ರೇವಣಸಿದ್ಧರು ಕುರುಬರು ಇರ್ಬೋದು, ಆದರೆ ಶಿಷ್ಯವರ್ಗ ಅದು. ಮರುಳುಸಿದ್ಧರು ಕೆಳವರ್ಗದಲ್ಲಿರ್ಬೋದು, ಅದು ಕೂಡ ಶಿಷ್ಯವರ್ಗ ಬಿಟ್ಟರೆ ಅದು ಮೂಲ ಗುರುವರ್ಗ ಅಲ್ಲ. ಅಲ್ಲಿಂದ ಹುಟ್ಟಿರ್ತಕ್ಕಂಥ ಶಿಷ್ಯವರ್ಗಗಳು ಬೇಕಾದಷ್ಟಿದ್ದಾವೆ. ಕುಲ 18 ಜಾತಿಗೂ ರೇವಣಸಿದ್ಧರು ಗುರುಗಳಾಗಿದ್ದಾರೆ ಗೊತ್ತಿದೆ. ಆಮೇಲೆ ಮರುಳು ಸಂಪ್ರದಾಯ, ಮಂಟೆ ಸಂಪ್ರದಾಯ, ಸಿದ್ದಪ್ಪಾಜಿದು ಮತ್ತೊಂದು ಇನ್ನೊಂದೆಲ್ಲ ಇದೆ. ಮರುಳು ಸಂಪ್ರದಾಯದಿಂದ ಹುಟ್ಟಿರ್ತಕ್ಕಂಥವು ಅಂತಕ್ಕಂಥದ್ದು ಕೂಡ ಇದೆ. ಸಂಶೋಧನೆಯಲ್ಲಿ ಬಂದಿದೆ. ನೀವು ಸಂಶೋಧನೆ ಓದ್ಕೊಳ್ಳಿ, ನಾವು ನಿಮಗೆ ಹೇಳಲಿಕ್ಕೆ ಹೋಗೋದಿಲ್ಲ. ಅದರಿಂದ ನಾವು ಈ ಕ್ಷುಲ್ಲಕ ಮಾಧ್ಯಮಗಳ ಬಗ್ಗೆನೂ ನಾವು ಬರುವುದಿಲ್ಲ. ಇದು ಬಹಳ ಗಂಭೀರವಾಗಿರ್ತಕ್ಕಂಥ ವಿಷಯ. ಆದಿಬೀಜ ಜಗಳ ಇದಲ್ಲ. ನಿಮ್ಮ ಇತಿಹಾಸವನ್ನು ನೀವು ಓದ್ಕೊಂಡ್ರೆ ನಿಮಗೆ ಗೊತ್ತಾಗುತ್ತೆ. ಆದರೆ ನೀವೇನು ಮಾಡಿದ್ದೀರಿ, ಯಾರ್ದೋ ಒತ್ತಡಕ್ಕೆ ಮರುಳಾಗಿ ನೀವು ಬಸವಣ್ಣನೊಬ್ಬನ ನಂಬ್ಕೊಂಡು ನೀವು ಇತಿಹಾಸವನ್ನು ಕಟ್ಟಲಿಕ್ಕೆ ಹೋದರೆ ಈ ಜನ್ಮದಲ್ಲಿ ನಿಮಗೆ ಭಾರತದ ಇತಿಹಾಸ ನಿಮ್ಮ ಕೈ ಸಿಗೋದಿಲ್ಲ. ಅಷ್ಟು ಸನಾತನ ಅದು. ಆದ್ದರಿಂದ ವೀರಶೈವ ಜಂಗಮರು ಬ್ರಾಹ್ಮಣರಿಗಿಂತಲೂ ಮೊದಲಿನ ಪೂರ್ವಿಕರು. ಇದರ ಬಗ್ಗೆ ಸಾಕಷ್ಟು ಸಂಶೋಧನೆ ಆಗಿದ್ದಾವೆ. ರೇವಣಸಿದ್ಧರ ಸಂಶೋಧನೆ ಯಾವ ಮಹಾಲೆಕ್ಕ, ಮರುಳುಸಿದ್ಧರ ಸಂಶೋಧನೆ ಯಾವ ಮಹಾಲೆಕ್ಕ. ಈ ಜನಾಂಗದ ಈ ಒಂದು ಇತಿಹಾಸದ ಮುಂದೆ ಈ ಸನಾತನ ವೀರಶೈವ ಮತ್ತು ಬ್ರಾಹ್ಮಣ ವೈದಿಕ ಈ ಧರ್ಮಗಳ ಮುಂದೆ ನಿಮ್ಮದು ಯಾವ ಮಹಾಲೆಕ್ಕ ಇರ್ಬೋದು ನಿಮ್ಮ ಜನಾಂಗದ ಅಸ್ತಿತ್ವ. ಆದರೆ ಭಾಳ ಗಂಭೀರವಾಗಿ ತಿಳ್ಕೊಳ್ಳಿ, ವೀರಶೈವ ಜಂಗಮ ಜನಾಂಗ ಏನಿದೆ ಇದು ಬ್ರಾಹ್ಮಣರಿಗಿಂತಲೂ ಪೂರ್ವದ, ವೇದಗಳ ಪೂರ್ವದ ಧಾರ್ಮಿಕ ಜನಾಂಗ. ಆದ್ದರಿಂದ ಇವು ಹಿರೇಮಠಗಳು, ನಿಮ್ಮದು ಚಿಕ್ಕ ಮಠಗಳು. ಮತ್ತು ಮೇಲಾಗಿ ಇನ್ನೊಂದು ವಿಷಯ ಹೇಳ್ಬಿಡ್ತೀನಿ. ಈಗ ನೀವು ಇವತ್ತು ಇಷ್ಟೆಲ್ಲ ಹಾರಾಡ್ತಿರಲ್ಲ, ನಿಮಗೆ ಕಾವಿ ಹೇಗೆ ಬಂತು? ನಿಮ್ಮ ಹತ್ರ ಉತ್ತರ ಇದೆಯಾ? ಯಾರಿಂದ ಅನುಕರಣೆ ಮಾಡಿರಿ ನೀವು? ಯಾರನ್ನು ನೋಡಿ ಕಲ್ತ್ರಿ ಕಾವಿ ಹಾಕೋದನ್ನ? ಮತ್ತು ರುದ್ರಾಕ್ಷಿ ಹಾಕ್ತೀರಿ, ಯಾರನ್ನು ನೋಡಿ ನೀವು ರುದ್ರಾಕ್ಷಿ ಹಾಕ್ತಾಯಿದ್ದೀರಿ? ಆಮೇಲೆ ನೀವು ವಿಭೂತಿ ಧರಿಸ್ತಾ ಇದ್ದೀರಾ, ನೀವು ಯಾರಿಂದ ಕಲ್ತ್ರಿ? ಮಠ ಮಾಡ್ಕೊಂಡ್ರಿ, ನಿಮಗೆ ಮಠ ಇತ್ತಾ? ಮಠ ಸಂಸ್ಕೃತಿ ಇತ್ತಾ ನಿಮಗೆ? ಶರಣರದ್ದು ಚರಪಟ್ಟ ಅಲ್ವಾ, ಅವ್ರದ್ದೇನು ಮಠ ಸಂಸ್ಕೃತಿ ಇತ್ತಾ? ನಿಮಗೆ ಪ್ರಜ್ಞೆನೇ ಇಲ್ವಲ್ಲ. ನಿಮಗೆ ಯಾರಿಂದಲೋ ಕಲಿತು ಏನೋ ಮಾಡಿ ಅವ್ರನ್ನೇ ದೂಷಣೆ ಮಾಡೋಕ್ಕೆ ಹೋಗ್ತಿರಲ್ಲ. ಕಿಂಚಿತ್ತಾದರೂ ನಿಮಗೆ ವಿದ್ಯೆ ಕಲ್ತಿದ್ದೀರಾ? ತಲೆ ಒಳಗಡೆ ಏನಿದೆ ನಿಮಗೆ? ಬುದ್ಧಿ ಇದೆಯಾ? ಏನಿದೆ ನಿಮಗೆ? ಇಷ್ಟು ಎಲ್ಲ ಕಲ್ತ್ಕೊಂಡು ಅವ್ರ ಮೇಲೆ ತಿರುಗಿ ಬಿದ್ದೀರಿ ಅಂತಂದರೆ ನೀವೆಷ್ಟು ಸಣ್ಣ ಜನ ಆಗಿದ್ದೀರಿ ಅಂತಕ್ಕಂಥದ್ದು ಯೋಚನೆ ಮಾಡಿ. ಮೂಲ ಕರ್ತೃ ಜನಾಂಗಗಳನ್ನು ನೀವು ಜರಿಲಿಕ್ಕೆ ಹೋಯ್ದಿರಿ ಅಂದರೆ ಸೂರ್ಯನಷ್ಟೇ, ಸೂರ್ಯ ಪ್ರಕಾಶದಷ್ಟೇ ಪ್ರಕಾಶಮಾನವಾದ್ದು ಈ ವೀರಶೈವ ಧರ್ಮ. ಆದ್ದರಿಂದ ನೀವು
ವೇದಪೂರ್ವ ಜನಾಂಗವಾಗಿರತಕ್ಕಂಥ ಒಂದಷ್ಟು ಜನ ಬ್ರಾಹ್ಮಣರು ಬಂದು ಸೇರಿದ್ದಾರೆ ವೀರಶೈವ ಧರ್ಮದಲ್ಲಿ. ಜೈನರು ಸೇರಿದ್ದಾರೆ, ಅದು ನಮಗೆ ಗೊತ್ತಿದೆ. ವಿಶ್ವಕರ್ಮರು ಸೇರಿದ್ದಾರೆ, ಎಲ್ಲ ಗೊತ್ತಿದೆ ನಮಗೆ. ನಾವು ಸುಮ್ಮನಿದ್ದೀವಿ. ಹಿಂದೆ ಏನೋ ಆಗೋಗಿದೆ. ಆದರೆ ಹಿರೇಮಠದ ಪರಂಪರೆ ಅಂತ ಒಂದಿದೆ. ಜಂಗಮರಲ್ಲಿ ಹಿರೇಮಠ ಮತ್ತು ಆರಾಧ್ಯ ಅಂತ 2 ಪಂಗಡಿದ್ದಾವೆ. ಹಿರೇಮಠದವರಂತೂ ತದ್ರೂಪ ಶಿವಗಣಗಳ ಪರಂಪರೆ. ನಿಮ್ಮ ಕೈಯಲ್ಲಿ ಖಂಡಿತ ಈ ಜನ್ಮದಲ್ಲಿ ಈ ಒಂದು ಸಂಶೋಧನೆಯ ಅರ್ಥ ಮಾಡ್ಕೊಳ್ಳಿಕ್ಕೆ ಈ ಜನ್ಮದಲ್ಲೇ ಸಾಧ್ಯವಿಲ್ಲ. ಯಾರೋ ಒಬ್ಬೊಬ್ಬರು ತಿಳ್ಕೊಬೋದಷ್ಟೇ, ಇನ್ನು ನಿಮ್ಮ ಕೈಲಿ ಈ ಜನ್ಮದಲ್ಲಿ ಸಾಧ್ಯವಿಲ್ಲ ನಿಮಗೆ. ಆದ್ದರಿಂದ ನಾವು ಹೇಳಲಿಕ್ಕೆ ಹೋಗೋದಿಲ್ಲ. ಯಾವ ಜಗದ್ಗುರುಗಳಾಗಲಿ ಯಾವುದೇ ಮಠದವರಾಗಲಿ ಇಂಥ ಗಂಭೀರ ಚಿಂತನೆಗಳನ್ನು ಸಂಶೋಧನೆಯನ್ನು ಮಾಡಿ ಯಾವನು ಕೂಡ ನಿಮ್ಗೆ ಹೇಳೋದಿಲ್ಲ. ನಾನು ಹೇಳಿದ್ದೀನಿ, ತಿಳ್ಕೊಡ್ರಿ, ಬಿಡ್ರಿ. ನಮಗೇನಿಲ್ಲ, ನಮಗಂತೂ ದೃಢವಾಗಿದೆ. ಸಂಶೋಧನೆಯನ್ನು ನಾವು ಸಾಕಷ್ಟು ಚೆನ್ನಾಗಿ ಮಾಡಿದ್ದೇವೆ, ಅದರ ಬುಡ ಬುನಾದಿಗಳನ್ನು ಅರಿತಿದ್ದೇವೆ ಮತ್ತು ಭೌತಿಕವಾಗಿ ನಮ್ಮ ಜನಾಂಗದ ಇತಿಹಾಸ ನಮಗೆ ಚೆನ್ನಾಗಿ ಸಾವಿರಾರು ವರ್ಷಗಳಿಂದಲೂ ಬಂದಿರತಕ್ಕಂಥ ಗೋತ್ರ ಸೂತ್ರಗಳು ನಮಗೆ ನಡ್ಕೊಂಡು ಬಂದಿದ್ದಾವೆ. ಇವತ್ತು ಕೂಡ 5 ವರ್ಗದ ಜಂಗಮರು ನಮ್ಮಲ್ಲಿದ್ದಾರೆ. ಇದನ್ನು ಯಾವನೂ ಕೂಡ ಸಂಶೋಧನೆ ಮಾಡಿ ಅಳಿಸ್ಲಿಕ್ಕೆ ಸಾಧ್ಯವಿಲ್ಲ. ಇದೇನು ನಾವೇನು ಬುಡಕಟ್ಟು ಜನಾಂಗ ಅಲ್ಲ. ಇದನ್ನೆಲ್ಲ ಕಟ್ಟಿಟ್ಬಿಡಿ, ಇನ್ನು ಬಿಟ್ಟುಬಿಡಿ. ಇನ್ನು ನಿಮ್ಮ ರಾಜಕೀಯ ಏನು ಬೇಕಾದ್ರೂ ಮಾಡ್ಕೊಳ್ಳಿ, ನಮ್ಮ ಧಾರ್ಮಿಕ ವಿಷಯಕ್ಕೆ ನೀವು ಬರಬೇಡಿ, ಯಾವನೂ ಕೂಡ ಬರಬೇಡಿ. ಬ್ರಾಹ್ಮಣರಿಗಿಂತ ವೇದಪೂರ್ವ ಕಾಲದ ಜನಾಂಗ ಇದು ಅಂತಕ್ಕಂಥದ್ದು ಸ್ಪಷ್ಟವಾಗಿದೆ. ಇದರಲ್ಲಿ ಶೈವ ಪರಂಪರೆ ಮತ್ತು ರುದ್ರ ಪರಂಪರೆ ಎರಡಿದ್ದಾವೆ. ಹೀಗೆ ಸಂಶೋಧನೆಯನ್ನು ಮಾಡ್ತಾ ಹೋದರೆ ಸಾಕಷ್ಟು ದೀರ್ಘವಾಗುತ್ತೆ. ಆದ್ದರಿಂದ ಇವತ್ತಿಗೆ ಇಷ್ಟು ವಿಷಯವು ಸಾಕು, ಇದನ್ನೇ ಜೀರ್ಣ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಸಂಶೋಧನಾ ಅಧ್ಯಯನದ ಧಾರ್ಮಿಕ ಪ್ರವಚನವನ್ನು ಮುಕ್ತಾಯ ಮಾಡೋಣ. ನಮಸ್ಕಾರ.